ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಕಪಿರಾಯನ ಚೇಷ್ಟೆ, ಭಕ್ತರ ಪರದಾಟ. ಮಹಿಳೆಯ ಮೊಬೈಲ್ ಕಸಿದು ಮರವೇರಿ ಸತಾಯಿಸಿದ ವಾನರ. ಹಾಸನದಿಂದ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಬಂದಿತ್ತು. ಮೆಟ್ಟಿಲು ಮೂಲಕ ಬೆಟ್ಟಕ್ಕೆ ತೆರಳೋದಕ್ಕೆ ಕುಟುಂಬ ಮುಂದಾಗಿತ್ತು. ಈ ವೇಳೆ ಮಹಿಳೆಯ ಪರ್ಸ್ ಕಸಿದು ಮರವೇರಿದ ಕೋತಿ. ಪರ್ಸ್ನಲ್ಲಿದ್ದಂಥ ಒಂದೊಂದೇ ಪದಾರ್ಥಗಳನ್ನು ಮಂಗ ಬಿಸಾಡಿದೆ. ಮೊಬೈಲ್ ಬಿಡದೆ ಕೊಂಬೆಯಿಂದ ಕೊಂಬೆಗೆ ಹಾರಿದ ಕೋತಿ. ಬಾಳೆಹಣ್ಣು ಆಮಿಷ ನೀಡಿದ್ರೂ ಕೂಡ ಮೊಬೈಲನ್ನು ನೀಡದ ವಾನರ. ಸುಮಾರು ಅರ್ಧ ಗಂಟೆ ಕಾಲ ತನ್ನ ಚೇಷ್ಟೆಯನ್ನು ಕೋತಿ ಮುಂದುವರಿಸಿದೆ. ಕೊನೆಗೆ ಮರದ ಮೇಲಿಂದಲೇ ಮೊಬೈಲನ್ನು ಮಂಗ ಬಿಸಾಡಿರುವಂಥದ್ದು. ಹಾಸನದಿಂದ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಬಂದಿತ್ತು. ಈ ವೇಳೆ ಮೆಟ್ಟಿಲು ಹತ್ಕೊಂಡೆ ಹೋಗೋಣ ಅಂಥೇಳಿ ತೆರಳೋದಕ್ಕೆ ಮುಂದಾಗ್ತಾರೆ. ಈ ವೇಳೆ ಮಹಿಳೆಯ ಪರ್ಸನ್ನು ಕೋತಿ ಕಸಿದು ಮರವೇರಿತ್ತು. ಪರ್ಸ್ನಲ್ಲಿದ್ದಂಥ ಒಂದೊಂದೇ ಪದಾರ್ಥಗಳನ್ನು ಮಂಗ ಬಿಸಾಡಿರುವಂಥದ್ದು. ಮೊಬೈಲನ್ನು ಬಿಡದೆ ಕೊಂಬೆಯಿಂದ ಕೊಂಬೆಗೆ ಕೋತಿ ಹಾರಿದೆ. ಬಾಳೆಹಣ್ಣು ನೀಡಿ ಆಮಿಷ ಒಡ್ಡಿದ್ರೂ ಕೂಡ ಆಮಿಷಕ್ಕೆ ಒಳಗಾಗದೆ ಮೊಬೈಲನ್ನು ಬಿಟ್ಟಿಲ್ಲ ವಾನರ. ಸುಮಾರು ಅರ್ಧ ಗಂಟೆಗಳ ಕಾಲ ತನ್ನ ಚೇಷ್ಟೆಯನ್ನು ಕೋತಿ ಮುಂದುವರಿಸಿದೆ. ಕೊನೆಗೆ ಮರದ ಮೇಲಿಂದಲೇ ಮೊಬೈಲನ್ನು ಮಂಗ ಬಿಸಾಡಿದೆ. ನೋಡ್ತಾ ಇದ್ಬಿಡಿ. ಏನಾಗಿಲ್ಲ ಬಿಡು. ಅದೇ ತುಂಬಾ ಹಳೆ ಮೊಬೈಲ್ ತೀರಾ ಸ್ವಲ್ಪ ಇದು ಮಾಡೋದು